ರಾಜ್ಯದ ದೇಶದ ಕೋಟ್ಯಾಂತರ ಜನದ ಕಣ್ಣು ಈ ಕ್ಯಾಮ್ರಾ ಮುಂದೆ ಇರುತ್ತೆ. ಕ್ಯಾಮ್ರಾ ಒಂದು ಕಣ್ಣು ನಮ್ಮನ್ನು ನೋಡ್ತಿರುತ್ತೆ. ಈ ಕ್ಯಾಮ್ರಾ ಮುಂದೆ ಕೂತು ಮಾತಾಡಬೇಕಾದ್ರೆ, ಈ ಕ್ಯಾಮ್ರಾ ಕಣ್ಣಿಗೆ ನಾವು ಉತ್ತರ ಕೊಡಬೇಕಾದ್ರೆ, ಕೊಡುವಂತಹ ಕಾಲದಲ್ಲಿ ಸ್ವಲ್ಪ ಏರಿಳಿತ ಆದರೂ ಸಹಿತ ಈ ಕ್ಯಾಮ್ರಾ ನಾಳೆ ದಿವಸ ಬರಬೇಕಾದ್ರೆ ಏನು ನೀನು ಮಾತಾಡಿದೆ ಅಂತ ಎಚ್ಚರಿಸಿ ಹೇಳ್ತಾ ಇರುತ್ತೆ ನಮ್ಮನ್ನು. ಇಂಥ ಒಂದು ಆಸ್ಥಾನದಲ್ಲಿ ಇಲ್ಲಿ ಕೂತು ಈ ಒಂದು ವೇದಿಕೆಯಲ್ಲಿ ಹಂಚಿಕೊಂಡು ವೇದಿಕೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ಇದಕ್ಕೆ ಪೂರ್ಣವಾದಂತಹ ಸಹಕಾರಿ ಅಂತಹ ಒಂದು ಶಿಲ್ಪಿಗಳು ನೀವಾಗಿರ್ತೀರಿ. ನೀವು ಕೆತ್ತಿ ಕಳಿಸಿದಂಥ ವಿಗ್ರಹ ಇಲ್ಲಿ ಕೂತಿರ್ತಕ್ಕಂಥದ್ದು. ಅಂದರೆ ನೀವು ಯಾವುದು ಒಳ್ಳೆಯದು ಕೆಟ್ಟದ್ದು, ಯಾವ ವ್ಯಕ್ತಿಯಲ್ಲಿ ಏನು ಶಕ್ತಿ ಇದೆ ಆ ಶಕ್ತಿಯನ್ನು ಗುರುತಿಸಿ ಈ ವೇದಿಕೆ ಮೇಲೆ ಕೂಡಿಸಿರ್ತೀರಿ. ಹಾಗಾಗಿ ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಸಾಕಷ್ಟು ಜನ ಇದ್ದಾರೆ. ಜನನಾಯಕರಾಗಬೇಕಾದ್ರೆ ನಿಮ್ಮೆಲ್ಲರ ಆಯ್ಕೆ ಬೇಕು. ಸಂಸಾರ ಅನ್ನೋದು ಗಂಡ ಹೆಂಡತಿ ಮಕ್ಕಳು ಇಷ್ಟಕ್ಕೆ ಸೀಮಿತ ಅಲ್ಲ. ಗಂಡ ಹೆಂಡತಿ ಮಕ್ಕಳು ಸಂಸಾರ ಸೀಮಿತ ಎಲ್ಲಿಗೆ? ಅದು 4 ಗೋಡೆ ಮಧ್ಯಕ್ಕೆ. 2 ಹೆಜ್ಜೆ ದಾಟಿ ಹೊರಗಡೆ ಬಂದರೆ ಹೊರ ಪ್ರಪಂಚದ ಪೂರ್ಣ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಗುರುತಿಡಿಯುವಂಥ ಶಕ್ತಿನೂ ನಿಮಗಿದೆ. ಅಂದರೆ ಸಾರ್ವತ್ರಿಕವಾಗಿ ಎಲ್ಲವನ್ನೂ ಸಹಿತ ಶಕ್ತಿಯುತವಾಗಿ ಇದು ಬೇಕು ಇದು ಬೇಡ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದನ್ನೆಲ್ಲವನ್ನು ಆಲೋಚನೆ ಮಾಡೋ ಶಕ್ತಿ ನಿಮಗಿರೋದ್ರಿಂದ ನೀವು ದೊಡ್ಡವರು. ನಮ್ಮ ವೇದಿಕೆಯ ಮುಂಭಾಗ ಕೂತಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು ನೀವೇ ದೊಡ್ಡವರು ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ಕಾರ್ಯಕ್ರಮ ಮಾಡೋದಕ್ಕೇನೋ 2 ಹೆಜ್ಜೆ ಮುಂದೆ ಹೊರಟೆ. ಕಾರ್ಯಕ್ರಮ ಹೇಗಾಗುತ್ತೋ ನನಗೆ ಗೊತ್ತಿಲ್ಲ. ನನ್ನ ಚಿಕ್ಕದಾದಂಥ ಆಲೋಚನೆ ಇಂಥ ಬೃಹದಾಕಾರವಾಗಿ ಇಷ್ಟು ಬೃಹತ್ ಮಟ್ಟದಲ್ಲಿ ನಡೆಯುತ್ತೋ ನನಗೆ ಗೊತ್ತಿಲ್ಲ. ಧೈರ್ಯವಾಗಿ ಮುಂದೆ ನುಗ್ಗದೆ ಆಗುತ್ತೋ ಬಿಡುತ್ತೋ ಏನಾಗುತ್ತೋ, ನಾಳೆ ಯಾವ ಸಾಲದ ಹೊರೆಯಲ್ಲಿ ನಮ್ಮ ಮನೆ ಮುಂದೆ ನಾಳೆ ಯಾವ ಪುಣ್ಯಾತ್ಮರು ಬಂದು ಎಲ್ಲಿದ್ಯಪ್ಪ ಅಂತ ಕೇಳ್ತಾರೋ ಆ ಭಯದ ವಾತಾವರಣ ನಂದು ಅಂದರು. ಆದರೆ ನಾನು ತಿಳಿಸ್ತಾ ಇದ್ದೇನೆ, ಕಲ್ಲೇಶ್ವರನ ಅನುಗ್ರಹ ಇದೆ, ಆತನ ಆಶೀರ್ವಾದ ಇದೆ. ಈ ಭಾಗದಲ್ಲಿ ಮಾತಾಡೋ ದೇವರು ಕಲ್ಲೇಶ ಇಲ್ಲಿ ಕೂತಿರೋದ್ರಿಂದ ಆತನ ಸಮಸ್ಯೆಗಳನ್ನು ಆದಷ್ಟು ಬೇಗ ಆ ಸಂಕಟನ್ನು ದೂರ ಮಾಡಲಿ. ಯಾಕೆಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಹಿತ ಭಾಗಿಯಾಗಬೇಕು. ಇಂಥ ಧರ್ಮದ ಕಾರ್ಯಕ್ಕೆ ನಾವೆಲ್ಲರೂ ಕೈ ಹೀಗಂದರೆ ಈ ಕಾರ್ಯಕ್ರಮ ಇನ್ನಷ್ಟು ಮೆರುಗನ್ನು ಕೊಡುತ್ತೆ.